ಯಾವಾಗ ಅಲ್ಲ ಆಗುದ್ ನಾವ್ ಈಗೇನ್ ಕ್ಲೇಮ್ ಇಲ್ಲ, ಈ ಅವಧಿ ಕ್ಲೇಮ್ ಇಲ್ಲ ಅಂತ ಹೇಳೋಲ್ಲ. ಮತ್ತೆ ಚಿಕ್ಕೋಡಿಯಾಗ ಟೆಸ್ಟ್ ಸೀರೀಸ್ ಮುಗಿತು ಗೆದ್ರಿ, ಆಮೇಲೆ ಚಿಗಾಮಾಗ ಒನ್ ಡೇ ಸೀರೀಸ್ ಮುಗಿತು ಅಲ್ಲೇ ಗೆದ್ರಿ, ಆಮೇಲೆ DCC ಬ್ಯಾಂಕ್ನಾಗ 2020 ಮ್ಯಾಚ್ ಗೆದ್ರಿ. ಇನ್ನ ವರ್ಲ್ಡ್ ಕಪ್ ಯಾವಾಗ? ಇವೆಲ್ಲ ಸರ್ಟಿಫಿಕೇಟ್ ಹಚ್ಬೇಕಲ್ಲ. ಈಗ ಸರ್ಟಿಫಿಕೇಟ್ ಎಲ್ಲ ರೆಡಿ ಮಾಡತ್ತೀವಿ. ಈಗ ನೌಕರಿ ಹತ್ಬೇಕಾರ ಎಲ್ಲೆಲ್ಲಿ ಸರ್ವಿಸ್ ಮಾಡಿರಿ ಕೇಳ್ತಾರಲ್ಲ, ಏನೇನ್ ಮಾಡಿರಿ ಅಂತ ಸರ್ಟಿಫಿಕೇಟ್ ಒಂದೊಂದು ಕಲೆಕ್ಟ್ ಮಾಡ್ತೀವಿ. ಯಾವಾಗ ಬಂದಾಗ ಹಚ್ಚದಾಗ ಹಚ್ತೀವಿ. ವರ್ಲ್ಡ್ ಕಪ್ ಯಾವಾಗ ಅನ್ನೋದು ಎಲ್ಲ ಅಭಿಮಾನಿಗಳು ಕಾತುರ ಐತ್ರಿ. ಈಗ ಯಾವಾಗ ವರ್ಲ್ಡ್ ಕಪ್ ಇನ್ನೂ 28 ಆಗ್ಬೋದು. ನಾವು ಕೇಳ್ಪಟ್ಟಿದ್ದು 2.5 ವರ್ಷ ಅಂತ ಹೇಳಿ, ಸಿದ್ದರಾಮಯ್ಯ 2.5 ವರ್ಷ. ಆ ಸಮಯದಲ್ಲಿ ನಿಮ್ಮ CLP ಮೀಟಿಂಗ್ ಅಲ್ಲಿ ಏನಾದ್ರು ನಮ್ಮ ಶಾಸಕರು ತಮ್ಮ ಬೆಂಬಲಿತರು ರೆಡಿ ಇದ್ದೀರಾ ಅಂತ ಹೇಳಿ ಆ ವಿಷಯ ಚರ್ಚೆನ ಬಂದಿಲ್ಲ. ಆ ವಿಷಯ ಎಲ್ಲೂ ಚರ್ಚೆನ ಆಗಿಲ್ಲ. ಹಿಂಗಾಗಿ ಚರ್ಚೆ ಮಾಡುವಂತ ಪ್ರಶ್ನೆ ಬರುತ್ತೆ. ಸಚಿವ ಸ್ಥಾನ ಸಾಕಷ್ಟು ಜನ ಮತ್ತೆ ಡಿಮ್ಯಾಂಡ್ ಮಾಡ್ತಾ ಇದ್ರೆ ಎಲ್ಲಾರ್ದು ಬಹಳ ಡಿಮಾಂಡ್ ಇದೆ. ನಾವು ಮಂತ್ರಿ ಯಾವಾಗ ಡಿಮಾಂಡ್ ಇದ್ದಾರೆ. ಅದು ಮಾಡುವಾಗ ಹೈಕಮಾಂಡ್ ಅವ್ರು ಮಾಡ್ಬೇಕಲ್ಲ. ಅವ್ರು ಯಾವಾಗ ನಿಗದಿ ಮಾಡ್ತಾರ, ಯಾರಿಗೆ ಮಾಡ್ತಾರ ಅನ್ನೋದು ಅವ್ರು ಬಿಟ್ಟಿದ್ದು. ಅಷ್ಟೇ ಎಲ್ಲಾರು ನಾವು ಆಗ್ಬೇಕಂತ ಬಹಳಷ್ಟು ಜನ ಆಶೆ ವ್ಯಕ್ತ ಮಾಡಿದ್ದಾರೆ. ಎಲ್ಲಾರು ಬಹಳಷ್ಟು ಜನ ಹೇಳ್ಯಾರ, ವ್ಯಕ್ತ ಮಾಡ್ಯಾರ. ಅಂತಿಮವಾಗಿ ಡಿಸಿಷನ್ ಆಗ್ಬೇಕಲ್ಲ. ಮೊದಲು ಮಾಡೋದು ಡೇಟ್ ಫಿಕ್ಸ್ ಆಗ್ಬೇಕು. ಡೇಟ್ ಫಿಕ್ಸ್ ಆದ್ಮೇಲೆ ಯಾರೇ ಮಾಡ್ಬೇಕು ಸ್ಟಾರ್ಟ್ ಆಗ್ಬೇಕು. ಆಕಾಂಕ್ಷಿಗಳ ಸಂಖ್ಯೆ ನೋಡಿ ಅದು ಮುಂದಾಕಿದ್ರು. ಏನಿದ್ರು ಅಧಿವೇಶನ ನಂತರ ಈಗ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಅಲ್ಲ ಸರ್, ಹಿಂದ 5 ವರ್ಷದಾಗ ನೀವು ಒಬ್ಬರೇ ಮಿನಿಸ್ಟರ್ ಇದ್ರಿ ಸರ್. ಈ ಒಂದು 2 ಕೊಟ್ಟರೆ ಇನ್ನೊಂದು ಕೊಡ್ತಾರೆ ಅಂತ ಏನಾದ್ರು ಹೇಳಿದಾರೆ? ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಏನಾದ್ರೂ ಆ ಅಧಿವೇಶನ ನಂತರ ಆಗ್ಬಹುದು. ಸರ್, ಆಶೀಶ್ ಶೆಟ್ಟಿ ಅವರು ಹೇಳ್ತಾರೆ, ಅಂದ್ರೆ ಬೆಳಗಾವಿ ಜಿಲ್ಲೆಗೆ ಅಲ್ಪಸಂಖ್ಯಾತರಿಗೆ ಕೋಟಾದಲ್ಲಿ ಯಾರಿಗೂ ಕೊಟ್ಟಿಲ್ಲ. ಹೀಗಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅದೇ ಬೆಂಗಳೂರು, ಗುಲ್ಬರ್ಗ ಬಿಟ್ರೆ, ಬೀದರ್ ಬಿಟ್ರೆ ನಮ್ಮ ಎಷ್ಟು ದೂರ ಯಾರು ಇಲ್ಲ. ನನಗೆ ಕೂಡ ಕೇಳಿದ್ದಾರೆ, ಎಷ್ಟು 600 ಕಿಲೋಮೀಟರ್ ಮಧ್ಯೆ ಯಾರು ಇಲ್ಲ ನೋಡೋ ಸೆಂಟರ್ನಾಗ. ಅವ್ರು ಕೇಳಿದ್ದಾರೆ. ಇವರು ಎಂಡೇಸ್ಗೇರಿ ಮತ್ತೆ ಜಬ್ಬಾರ್ ಖಾನ್ ಅಂತ ಹೇಳಿ ಬಹಳ ಶಾರ್ಟ್ ಪೀರಿಯಡ್ ಒಳಗೆ ಆದ ನಂತರ ಇಲ್ಲಿ ಈ ಕಡೆ ಮಾಡ್ತಾರೆ. ಅದು ಇಲ್ಲ, ಯಾರು ಇಲ್ಲ. ಅಧಿವೇಶನ ಬಂತು 9 ಆ ರೀತಿಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಅನೇಕ ಅಭಿವೃದ್ಧಿ ಆಗತ್ತಂದ್ರೆ 12 ಅಧಿವೇಶನ ನಡೆದಿದೆ. 13 ಮಾತಾಡ್ತಾರೆ ಹೋಗ್ತಾರೆ. ನಿಮ್ಮ ಸರ್ಕಾರ ಏನ್ ಮಾಡ್ತದೆ ಅಲ್ಲ, ಇಲ್ಲಿ ಅಧಿವೇಶನ ಅಷ್ಟೇ ರೀ. ಇಲ್ಲಿ ಬಂದ್ರೆ ಎಲ್ಲಾನು ಅಭಿವೃದ್ಧಿ ಆಗಂತ ಹೇಳಿಕ್ ಆಗೋಲ್ಲ. ಇದು ಒಂದು ಪಾಠ ಅಷ್ಟೇ ರೀ. ಏನ ಅಭಿವೃದ್ಧಿ ಆಗ್ಬೇಕ್ರೆ ಅದಕ್ಕೆ ಬಜೆಟ್ ನಲ್ಲಿ ಘೋಷಣೆ ಆಗ್ಬೇಕ್ರಿ. ಈಗ ಬರುವಂತ ನೆಕ್ಸ್ಟ್ ಫೆಬ್ರವರಿ ಒಳಗೆ ನಾವು ಬಜೆಟ್ ಮಂಡನೆ ಮಾಡ್ತೀವಿ. ಅದ್ರೊಳಗೆ ನಿಮ್ ಬೆಳಗಾವಿ, ಉತ್ತರ ಕನ್ನಡ, ಹೈದರಾಬಾದ್, ಕಡಕತ್ತಿ ಇಡಬೇಕಾಗ್ತದೆ. ಈಗ ಏನಿದ್ರೆ ಚರ್ಚೆ ಅಷ್ಟೇ ರೀ. ಈಗೇನು ಎಕ್ಸ್ಟ್ರಾ ಕೊಡಕ್ ಆಗೋಲ್ಲ ನಮ್ಗೆ. ಏನ ಈಗ ಬೇಕಾದ್ರೆ ಅದು ಡಿಮಾಂಡ್ ಮಾಡ್ಬೋದು. ಈ ಇದ್ರಲ್ಲಿ ಡಿಮಾಂಡ್ ಮಾಡ್ಬೋದು ನಮಗೆ ಮುಂದಿನ ಬಜೆಟ್ ನಲ್ಲಿ ಕೊಡಿ ಅಂತ. ಸೊ ಅದನ್ನ ಮುಂದಿನ ಬಜೆಟ್ನಾಗ ಹಾಕ್ಲಿಕ್ಕೆ ಸರ್ಕಾರ ಮಾಡಿದಾಗ ಅದು ಯಶಸ್ವಿ. ಈಗೇನು ಮಾತಾಡ್ಲಿಕ್ಕೆ ಅಷ್ಟೇ ಅವಕಾಶ. ಇದನ್ನ ಬಿಟ್ರೆ ಏನ್ ಮಾಡೋದು? ಬೆಂಗಳೂರಲ್ಲಿ MS ಸೆಕ್ರೆಟರಿ ಆಫೀಸ್ ಇಲ್ಲ, 10 ದಿನ ಮಾತ್ರ ಇದಾಗತ್ತೆ. ಉಳಿದ ದಿನದಲ್ಲಿ ಅದು ಹಾಗೆ ಖಾಲಿ ಉಳಿಯುತ್ತೆ. ಆ ನಿಟ್ಟಿನಲ್ಲಿ ಏನೋ ಬಳಸೋ ನಿಟ್ಟಿನಲ್ಲಿ ತಾವು ಈ ಸದ್ಯ ಸಾಕಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಎಲ್ಲ. ಹಿಂದಿನ ಸರ್ಕಾರ, ನಮ್ಮ ಸರ್ಕಾರ, ಅದು ಯಶಸ್ವಿ ಆಗಿಲ್ಲ. ಒಂದ್ 2-3 ಇಲಾಖೆ ಯಾವ್ದಾರು ತರ್ತೀವಿ, ಮತ್ತೆ ಅವ್ರು ವಾಪಸ್ ಹೋಗ್ತಾರ. ಶಾಶ್ವತವಾಗಿ ಆಗ್ತಾ ಇಲ್ಲ. ಎರಡನೇ ರಾಜಧಾನಿ ಘೋಷಣೆ ಆಗ್ಬೇಕಾಗಿದೆ. ನಾವಲ್ಲ, ನಾವು ಕೈ ಬಿಡೋರಲ್ಲ, ತಗೊಳ್ಳೋರು ನಾವೇನ್ ಮಾಡೋದು? ನಾವಿಲ್ಲ ನಾವಲ್ಲೋ ಎಲ್ಲ ಅಂತ ಹೇಳಿದ್ರು. ನಾವು ಅದ ಕೈ ತಗೊಳಕ್ಕೂ ಅಧಿಕಾರ ಇಲ್ಲ, ಬಿಡ್ಲಿಕ್ಕೆ ನಮಗೇನು ಅಧಿಕಾರ? ನಾವೇನ್ ಮಾಡೋದು? ನೀವೇನು CM ಅವ್ರನ್ನ ಕೇಳ್ಬೇಕು, ಅಧ್ಯಕ್ಷರಿಗೆ ಕೇಳ್ಬೇಕು. ಈಗ ನಾವೇನ್ ಹೇಳೋದು? ನಮಗೆ ಅದು ನೀವು ಹೇಳುವಂತ ಉತ್ತರ ಕೊಡ್ಲಿಕ್ಕೆ ಅಥವಾ ಅದು ನಿರ್ಣಯ ಮಾಡೋರು ನಾವಲ್ಲ. ಅದಕ್ಕೆ ಅದ್ರ ಬಗ್ಗೆ ಕೊಡ್ಲಿಕ್ಕೆ ಹೇಳಲಿಕ್ಕೆ ಆಗುತ್ತೆ. ಈಗ ಬೆಳಗಾವಿ 2ನೇ ರಾಜಧಾನಿ ಆಗ್ಬೇಕನ್ನೋದು ಬಾಯಿ ಮಾತಿನಲ್ಲಿ ಘೋಷಣೆ ಆಗಿದೆ. ಅಧಿಕೃತವಾಗಿ ಘೋಷಣೆ ಆಗ್ಬೇಕನ್ನುವಂಥದ್ದು ಬೇಡಿಕೆ, ಒತ್ತಾಯ ಬಹಳ ದಿವಸದಿಂದ ಇದೆ. ಅದ್ರ ಬಗ್ಗೆ ತಾವೇನಾದ್ರೂ ಪ್ರಸ್ತಾಪ ಮಾಡ್ತೀರಾ? ಟೈಮ್ ಬರ್ತೈತೆ. ಅದು ಆಳುವಂತ ಟೈಮ್ ಬರ್ತೈತೆ. ಬಂದಾಗ ಮಾಡೋದು ನೀವೇ